ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಟ್ರೆಡಿಷನಲ್ ಟ್ರಂಕ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಗುರುದತ್ ಮಾಡುವ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನ ಶನಿವಾರ 12 ಏಪ್ರಿಲ್ 2025. ಈ ದಿನದ ಪಂಚಾಂಗ ಹಾಗೂ ಮೇಷಾದಿ ದ್ವಾದಶ ರಾಶಿಯ ಫಲಾನುಫಲಗಳನ್ನು ನಾವು ನೋಡೋಣ. ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪೌರ್ಣಮಿ. ಈ ದಿನ ವ್ಯಾಘಾತ ಯೋಗದಲ್ಲಿ ವಾಣಿಜ್ಯಕರಣ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ 6:32. ಈ ದಿನದ ರಾಹುಕಾಲ ಸೂರ್ಯೋದಯಕ್ಕೆ ಅನುಗುಣವಾಗಿ 9:15 ಬೆಳಗ್ಗೆ ಇಂದ ಹಿಡಿದು 10:48 ಯಮಗಂಟ ಕಾಲ 6:09 ಬೆಳಗ್ಗೆ ಇಂದ 7:42 ಗುಳಿಕ ಕಾಲ 1:53 ಮಧ್ಯಾಹ್ನದಿಂದ 3:26. ಚಂದ್ರನ ನಕ್ಷತ್ರ ಈ ದಿನ ಹಸ್ತ ನಕ್ಷತ್ರ, ಸೂರ್ಯ ನಕ್ಷತ್ರ ರೇವತಿ ನಕ್ಷತ್ರ. ಈ ದಿನದ ದುರ್ಮುಹೂರ್ತ 6:09 ಬೆಳಗ್ಗೆಯಿಂದ ಹಿಡಿದು 6:58, ಮತ್ತು 6:58 ಬೆಳಗ್ಗೆಯಿಂದ ಹಿಡಿದು 7:48 ದುರ್ಮುಹೂರ್ತ ಇರುತ್ತೆ. ವೀಕ್ಷಕರೇ, ನೋಡೋಣ ಈ ದಿನದ ಮೇಷಾದಿ ದ್ವಾದಶ ರಾಶಿಯ ಫಲಾನುಫಲಗಳನ್ನು. ಮೇಷರಾಶಿಯವರಿಗೆ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಎಷ್ಟೇ ಫಿಸಿಕಲ್ ಫೈನಾನ್ಷಿಯಲ್ ಸಪೋರ್ಟ್ ಇದ್ರೂ ನೀವು ಸ್ವಲ್ಪ ನಿಧಾನವಾಗಿ ಈ ದಿನ ಕೆಲಸವನ್ನು ಮಾಡ್ತೀರಾ. ಹಾಗೆ ಈ ದಿನದ ಕೆಲಸ ನಿಮಗೆ ಸುಸೂತ್ರವಾಗಿ ನಡಿಬೇಕು ಅಂತಿದ್ರೆ ಆಂಜನೇಯ ಸ್ವಾಮಿಯ ದರ್ಶನ ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಆಂಜನೇಯ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡಿದರೆ ಇದು ನಿಮಗೆ ಶುಭವಾಗ್ತದೆ ಅಂತ ಹೇಳ್ತಾ ಮುಂದೆ ವೃಷಭ ರಾಶಿಗೆ ಹೋಗೋಣ. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ. ಅಕ್ಕಪಕ್ಕದ ಆಕರ್ಷಣೆ ಅಪಾಯಕ್ಕೆ ಮುನ್ಸೂಚನೆ ಅಂತ ದೊಡ್ಡವರು ಹೇಳಿದರೆ. ಸೊ ಅಕ್ಕಪಕ್ಕದ ಆಕರ್ಷಣೆಯನ್ನು ನೀವು ಈ ದಿನ ಸ್ವಲ್ಪ ಕಮ್ಮಿ ಮಾಡಿ ಅಪಾಯ ಮುಂದೆ ಆಗುವಂಥ ಅಪಾಯದಿಂದ ನೀವು ರಕ್ಷಿತರಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ದಿನ ನಿಮಗೆ ಒಂದೇ ಕೆಲಸದಲ್ಲಿ ಆದಷ್ಟು ಗಮನ ಕೊಟ್ಟು ಮಾಡಿ. ಹಾಗೆ ಕಬ್ಬಿಣದ ವ್ಯಾಪಾರಿಗಳು ಯಾರಿರ್ತಾರೆ ಅವರಿಗೆ, ಸಿಮೆಂಟ್ ಕಬ್ಬಿಣದ ವ್ಯಾಪಾರಿಗಳು ಅವರಿಗೆ ಹೆಚ್ಚಿನ ಲಾಭವು ಈ ದಿನ ಅಂತ ಹೇಳ್ತಾ ಈ ಮುಂದೆ ಮಿಥುನ ರಾಶಿಗೆ ಹೋಗೋಣ. ಬಿಸ್ನೆಸ್ನಲ್ಲಿ ನಿಮಗೆ ಎಷ್ಟೇ ಕಾಂಪಿಟೇಷನ್ ಇರೋದು, ತುಂಬ ಟಫ್ ಕಾಂಪಿಟೇಷನ್ ಇರುತ್ತೆ ಇವತ್ತು. ಆದರೂ ನಿಮ್ಮಲ್ಲಿ ಒಂದು ಅಧಿಕ ಲಾಭವನ್ನು ಈ ದಿನದ ಬಿಸ್ನೆಸ್ನಲ್ಲಿ ನೀವು ಅಧಿಕ ಲಾಭವನ್ನು ನೋಡ್ಬೋದು. ಈ ದಿನ ಬರುವ ಎಲ್ಲ ಅವಕಾಶಗಳು ನಿಮಗೆ ಲಾಭವನ್ನೇ ತಂದುಕೊಡುತ್ತೆ. ಕಾಂಪಿಟೇಷನ್ 110 ಜನ ಇದ್ದರೂ ಅಂಗಡಿಯಲ್ಲಿ ನಿಮ್ಮ ಅಂಗಡಿಗೆ ಸ್ವಲ್ಪ ಹೆಚ್ಚು ಗಿರಾಕಿಗೆ ಬಂದು ಹೆಚ್ಚು ವ್ಯಾಪಾರ ಆಗುವಂತಹ ಸಾಧ್ಯತೆಗಳಿರುತ್ತೆ ಈ ದಿನದ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದ್ರೆ ಫುಡ್ ಬಿಸ್ನೆಸ್ ಮಾಡೋರಿಗಂತೂ ಉತ್ತಮ ದಿನ. ಈ ದಿನ ಉತ್ತಮ ಲಾಭ ನಿಮ್ಮದಾಗಿರ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ವಿನಾಕಾರಣ ಯಾರನ್ನು ನೀವು ನಿಂದಿಸಬೇಡಿ, ಅವಮಾನಿಸಬೇಡಿ. ನಿಮಗೆ ಇದರಿಂದ ನಿಮಗೆ ಕೇಡಾಗಬಹುದು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ, ಇನ್ನು ಸಿಂಹರಾಶಿಗೆ ನೋಡೋದಾದರೆ ನೀವು ಯಾರಿಗಾದರೂ ನೀವೇನಾದ್ರು ಮಾತು ಕೊಟ್ಟಿದ್ದರೆ ಆ ಮಾತನ್ನು ಈ ದಿನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೆ ಆ ಮಾತನ್ನು ನಿರಾಕರಣ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಆ ಮಾತಿನಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ವಿನಾಕಾರಣ ಯಾವುದೇ ಮಾತಿನ ಚಿಕ್ಕಮಕ್ಕಿಗೆ ನೀವು ಒಳಗೊಡಬೇಡಿ. ಮತ್ತು ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಈ ದಿನ ಶುಭವಾಗಿರುತ್ತೆ ಅಂತ ಹೇಳ್ತಾ, ಕನ್ಯಾ ರಾಶಿ ನೋಡಿದರೆ ಬಿಸ್ನೆಸ್ ಮಾಡೋರಿಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಆಲೋಚನೆಗಳು ನಿಮ್ಮ ಬಿಸ್ನೆಸ್ನಲ್ಲಿ ಗ್ರೋತ್ನ ತಂದುಕೊಡುತ್ತೆ. ಡ್ರಾಸ್ಟಿಕಲಿ ನೀವು ಬಿಸ್ನೆಸ್ ಮಾಡುವಾಗ ನೀವು ಮಾಡ್ತಿರೋ ಬಿಸ್ನೆಸ್ನಲ್ಲಿ ನಿಮಗೆ ಗ್ರೋತ್ ಕಾಣುವಂತಹ ಸಾಧ್ಯತೆಗಳಿರುತ್ತೆ. ವಿಷ್ಣುವಿನ ಆರಾಧನೆ ನಿಮಗೆ ಈ ದಿನ ಬಹಳ ಉತ್ತಮ. ತುಲಾರಾಶಿಯವ್ರದ್ದು ನೋಡಿದರೆ ಮನೆ ಕೆಲಸಗಳಲ್ಲಿ ಹೆಚ್ಚು ಕಾಲವನ್ನು ನೀವು ಕಳಿಬೇಕಾಗತ್ತೆ. ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ ಅನ್ನೋ ಒಂದು ಸಂದರ್ಭಗಳು ನಿಮಗಿರುತ್ತೆ. ಯಾವುದೇ ರೀತಿಯಾಗಿ ಮನೆ ಕೆಲಸದಲ್ಲಿ ಮಾಡುವಾಗ ಅದೇನೋ ಒಂದು ಅಡುಗೆ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನೀವು ನಿಮ್ಮ ಆರೋಗ್ಯದ ಮೇಲೆ ಅಥವಾ ನಿಮ್ಮ ದೇಹದ ಮೇಲೆ ಗಮನ ಇಟ್ಟು ಮಾಡಿ. ಅಥವಾ ಏನಾದರೂ ಸಣ್ಣ ಪುಟ್ಟ ಅನಾಹುತಗಳಾಗೋದನ್ನು ತಪ್ಪಿಸಿ ಅದರಲ್ಲಿ. ಮತ್ತು ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಈ ದಿನ ಸ್ವಲ್ಪ ಲಾಭ ಕಡಿಮೆ ಇರುತ್ತೆ. ಹಾಗಾಗಿ ನೋಡಿಕೊಂಡು ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ವೃಶ್ಚಿಕ ರಾಶಿ ನೋಡೋದಾದರೆ ಸಹೋದರಿಯರ ಜೊತೆ ಭಿನ್ನಾಭಿಪ್ರಾಯ ಮೂಡುವಂತಹ ಸಾಧ್ಯತೆಗಳಿರುತ್ತೆ. ಇದು ಬೆಳಗ್ಗೆ ಆದರೆ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಖಾಸಗಿ ಉದ್ಯೋಗಿಗಳಿಗೆ ಈ ದಿನ ಬಹಳ ಕಿರಿಕಿರಿ ಉಂಟಾಗಬಹುದು. ಹಾಗಾಗಿ ನೀವು ಆಂಜನೇಯ ಅಥವಾ ವಿಷ್ಣುವಿನ ಯಾವುದಾದ್ರೂ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸ್ವಲ್ಪ ಬೆಲ್ಲದ ತುಂಡನ್ನು ಬಾಯಿಗೆ ಹಾಕ್ಕೊಂಡು ಹೋದರೆ ನಿಮಗೆ ಈ ದಿನ ಶುಭವನ್ನು ತಂದುಕೊಡುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ನೋಡೋದಾದರೆ, ಧನಸ್ಸು ರಾಶಿಯವರಿಗೆ ಕೃಷಿಕರಿಗೆ ಬಹಳ ಒಳ್ಳೆಯ ದಿನ. ಅಗ್ನಿಶಾಮಕದಲ್ಲಿ ಕೆಲಸ ಮಾಡೋರಿಗೂ ಬಹಳ ಒಳ್ಳೆಯ ದಿವಸ ಈ ದಿನ. ಧನಸ್ಸು ರಾಶಿಯವ್ರದ್ದು ನೋಡೋದಾದರೆ ಕೃಷಿಕರಿಗೆ ಬಹಳ ಒಳ್ಳೆಯ ದಿವಸ, ಒಳ್ಳೆ ಲಾಭವನ್ನು ತಂದುಕೊಡುತ್ತೆ. ಅಗ್ನಿಶಾಮಕದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಒತ್ತಡ ಈ ದಿನ ಇರಬಹುದು. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಒತ್ತಡ ಜಾಸ್ತಿ ಇದ್ದರೂ ದಿನದ ಕೊನೆಯಲ್ಲಿ ಪ್ರಶಂಸೆಯನ್ನು ನೀವು ಕಾಣಬಹುದು. ಮಕರ ರಾಶಿಯಲ್ಲಿ ನೋಡೋದಾದರೆ ನಿಮ್ಮ ಮಾತು, ನಿಮ್ಮ ಚಾಣಾಕ್ಷತನ ನಿಮ್ಮ ಕೆಲಸದಲ್ಲಿ ಪ್ರಗತಿ ತರುತ್ತೆ. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋರಿಗೆ
ಎಚ್ಚರ ಇರಲಿ, ಶೇರ್ಸಲ್ಲಿ ಹೆಚ್ಚು ನಷ್ಟ ಆಗೋದಿಲ್ಲ, ಹಾಗಂತ ಹೇಳಿ ಲಾಭನೂ ಬರೋದಿಲ್ಲ, ಅಲ್ಲಿಗಲ್ಲಿಗೆ ಇವತ್ತು ಸರಿ ಹೋಗ್ಬೋದು. ಇನ್ನು ಕುಂಭರಾಶಿ ನೋಡೋದಾದರೆ CA ಮತ್ತು ಜಡ್ಜ್ಗಳಿಗೆ ಇವತ್ತು ಈ ದಿನ ಉತ್ತಮ ದಿನ ಆಗಿರುತ್ತೆ. ಬರುವ ಅವಕಾಶಗಳೆಲ್ಲ ನಿಮಗೆ ಇವತ್ತು ಒಳ್ಳೆಯದನ್ನೇ ತಂದು ಕೊಡುತ್ತೆ. ಹಾಗೆ ಬೇರೆಯವರ ಸಮಸ್ಯೆಗೆ ಪರಿಹಾರ ಕೊಡೋದ್ರಲ್ಲಿ ಈ ದಿನ ನೀವು ಸಕ್ಸಸ್ ಆಗ್ತೀರಾ. ಇನ್ನು ಮೀನರಾಶಿ ನೋಡೋದಾದರೆ ಬಿಸ್ನೆಸ್ನವರಿಗೆ ಒಳ್ಳೆಯ ಆದಾಯ, ಮನಸ್ಸಿನಲ್ಲಿ ಸಂತೋಷ, ಮನಸ್ಸಿಗೆ ಸಂತಸವನ್ನು ಕೊಡುತ್ತೆ. ಈ ಮನಸ್ಸಿಗೆ ಸಂತೋಷ ಕೊಟ್ಟಿದ್ದು ಮನೆಯಲ್ಲಿ ಸಂತಸದ ವಾತಾವರಣ ತುಂಬಿರುತ್ತೆ. ಈ ದಿನ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇರ್ತೀರಾ. ಮನೆಯಲ್ಲಿ ಒಟ್ಟುಗೂಡಿ ಒಂದು ಹೋಟೆಲಿಗೆ ಹೋಗೋದು ಅಥವಾ ಒಂದು ಶಾಪಿಂಗಿಗೆ ಹೋಗೋದು, ಒಂದು ಸಂತೋಷದ ವಾತಾವರಣ ಅಥವಾ ಒಂದು ಶುಭ ಸಮಾಚಾರ, ಮನೆಯಲ್ಲಿ ಶುಭ ಕಾರ್ಯದ ಆರಂಭದ ಒಂದು ಸುದ್ದಿನೂ ಬರುವಂತಹ ಸಾಧ್ಯತೆಯೂ ಇದೆ ಮೀನರಾಶಿಯವರಿಗೆ. ಇವತ್ತಿನ ದಿವಸ ನಾನು ಯಾವ ಒಂದು ಸಲಹೆಯನ್ನು ಕೊಡ್ತೀನಿ ಅಂದರೆ, ನಾವು ಹಣವನ್ನು ಹೇಗೆ ಉಪಯೋಗಿಸ್ತೀವಿ, ನಾವು ಹಣವನ್ನು ದುಂದು ವೆಚ್ಚ ಮಾಡಿದ್ರೆ ದುಡ್ಡು ನಿಲ್ಲೋದಿಲ್ಲ. ಹಾಗಾಗಿ ದುಡ್ಡನ್ನು ಯಾವಾಗಲೂ ನಾವು ಎಷ್ಟು ಮಿತವಾಗಿ ಬಳಸ್ತೀವಿ, ಎಷ್ಟು ಗೌರವ ನಾವು ದುಡ್ಡಿಗೆ ಕೊಡ್ತೀವಿ, ಅಷ್ಟೇ ದುಡ್ಡು ನಮ್ಮಲ್ಲಿ ಉಳಿಯುತ್ತೆ. ದುಡ್ಡು ಅನ್ನೋದು ನಾವು ನೋಡೋದು ಒಂದು ಎನರ್ಜಿಯಾಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾವು ಹೇಗೆ ನೀರನ್ನು ಯೂಶ್ವಲಿ ಹಳೆ ಕಾಲದಲ್ಲೆಲ್ಲ, ಈಗಿನ ಕಾಲದಲ್ಲಿ ಸ್ವಲ್ಪ ಮಾಡರ್ನೈಸ್ ಆಗಿರೋದಕ್ಕೆ ಕೆಲವೊಂದು ವಾಕ್ಯಗಳನ್ನು ಕೆಲವರು ಮರ್ತಿದ್ದಾರೆ. ನೀರನ್ನು ಹೆಚ್ಚು ಖರ್ಚು ಮಾಡಬೇಡ, ನೀರು ಹೆಚ್ಚು ಖರ್ಚಾದರೆ ದುಡ್ಡು ಹೆಚ್ಚು ಖರ್ಚಾಗುತ್ತೆ ಅಂತೇಳಿ. ನೀರು ದುಡ್ಡು ಎರಡೂ ಒಂದೇ ಎಲಿಮೆಂಟು. ಹಾಗಾಗಿ ನೀರನ್ನು ನಾವು ಮನೆಯಲ್ಲಿ ಮಿತವಾಗಿ ಬಳಸಿದರೆ ದುಡ್ಡು ಮಿತವಾಗಿ ಬಳಸಬಹುದು. ಹಾಗೆ ದುಡ್ಡನ್ನು ಮಿತವಾಗಿ ಬಳಸ್ತಾ ನಾವು ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ ಕಲಿತೀವಿ. ಸೊ ಹಾಗಾಗಿ ದುಡ್ಡನ್ನು ಕೊಡುವಾಗ ತಗೊಳ್ಳುವಾಗ ಯಾರ್ಯಾರು ಇರ್ತೀರ, ಈಗ ನಾನು ದುಡ್ಡು ಕೊಡೋದಾದರೆ ಉತ್ತರಕ್ಕೆ ತಿರ್ಕೊಂಡು ಕೊಡಬೇಕು, ಉತ್ತರಕ್ಕೆ ತಿರ್ಕೊಂಡು ಇಸ್ಕೊಬೇಕು. ಈ ರೀತಿಯಾದ ವ್ಯವಹಾರವನ್ನು ಮಾಡೋದ್ರಿಂದ ದುಡ್ಡು ಹೆಚ್ಚು ಶೇಖರಣೆ ಆಗುತ್ತೆ. ಅಂದರೆ ಕುಬೇರ ದುಡ್ಡಿಗೆ ಅಧಿಪತಿ ಆಗ್ತೇನೆ, ನಾವು ಕುಬೇರನಿಂದ ದುಡ್ಡು ತೊಗೊಂಡು ಕುಬೇರನಿಂದ ದುಡ್ಡು ಇಸ್ಕೊತಾ ಇದ್ದೀವಿ ಅನ್ನೋ ಒಂದು ಮನೋಭಾವನೆಯಿಂದ. ಮತ್ತು ಪ್ರತಿ ಬಾರಿ ಖರ್ಚು ಮಾಡುವಾಗ ಒಂದು ಸಣ್ಣ ವಾಕ್ಯ ನೀವು ಹೇಳಿ. ಈಗ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ, ₹100 ಖರ್ಚು ಮಾಡ್ತೀರಾ, ಆ ₹100 ತೊಗೊಂಡು ನಿಮ್ಮ ಹೊಕ್ಕಳ ಮೇಲೆ ಇಟ್ಕೊಳ್ಳಿ, ಈ ದುಡ್ಡು ಇನ್ನು 24 ಗಂಟೆ ಒಳಗೆ ಡಬಲ್ ಆಗಿ ನನ್ನ ಹತ್ರ ಬರುತ್ತೆ ಅನ್ನೋ ಒಂದು ವಾಕ್ಯವನ್ನು ನೀವು ಹೇಳ್ತಾ ಆ ದುಡ್ಡನ್ನು ಖರ್ಚು ಮಾಡಿ. ಯಾವಾಗ ನೀವು ಈ ರೀತಿ ಹೇಳ್ತೀರಾ ಅದನ್ನು ಆ ದಿನವೇ ಖರ್ಚು ಮಾಡಬೇಕು. ಸುಮ್ಮನೆ ನಾನು ಇವತ್ತು ಇಟ್ಕೊಂಡಿರ್ತೀನಿ, ಒಂದು ₹1000 ಇದೆ, ಆ ₹1000 ನನಗೆ ಇಟ್ಕೊಂಡು ಹೊಟ್ಟೆ ಮೇಲೆ ಇಟ್ಕೊಂಡು ನಾನು ಹೇಳಿಬಿಟ್ಟು ಮತ್ತೆ ಬೀರಲ್ಲಿ ಇಡ್ತೀನಿ ತೊಗೊಂಡೋಗಿ ಅದು ನಾಳೆ ಡಬಲ್ ಆಗಿಬಿಡಲಿ ಅಂದರೆ ಆಗೋದಿಲ್ಲ. ನೀವು ಯೂನಿವರ್ಸಿಗೆ ಹೇಗೆ ಖರ್ಚು ಮಾಡ್ತೀರ, ದುಡ್ಡು ಖರ್ಚು ಮಾಡ್ತಾ ಹಾಗೆ ಡಬಲ್ ಆಗ್ತಾ ಇರುತ್ತೆ. ಆ ಡಬಲ್ ಆಗೋದಕ್ಕೆ ಒಂದು ವಾಕ್ಯ ಹೊಟ್ಟೆ ಮೇಲೆ ಇಟ್ಕೊಂಡು, ಈ ದುಡ್ಡು 24 ಗಂಟೆ ಒಳಗೆ ನನಗೆ ಡಬಲ್ ಆಗಿ ಬರಲಿ ಅನ್ನೋ ಒಂದು ವಾಕ್ಯವನ್ನು ಹೇಳಿ. ಇದರದ ರಿಸಲ್ಟ್ ನೀವು ನೋಡ್ತೀರಾ ಖಂಡಿತವಾಗಿ. ನಾನು ಮಾಡಿದ್ದೀನಿ, ನಾನು ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಮಾಡ್ತೀರಾ, ನಿಮಗೂ ಇದರಿಂದ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕಾಣುತ್ತೆ ಅಂತ ಅಪೇಕ್ಷೆ ಇಟ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಟ್ರೆಡಿಷನಲ್ ಟ್ರಂಕ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ದಿನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದೆ ನಾನು ಈ ಚಾನಲ್ನಲ್ಲಿ ವಿಶೇಷವಾದ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ವಿಶೇಷವಾದ ವ್ರತಾಚರಣೆ ಆಗಿರಬಹುದು ಅಥವಾ ವಿಶೇಷವಾದ ತಾಂತ್ರಿಕ ಒಂದು ಆಚರಣೆ ಆಗಿರಬಹುದು, ನಮಗೆ ಲಕ್ಷ್ಮಿ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದಕ್ಕೆ ಆಗಿರ್ಬೋದು, ಯಾವುದೇ ಒಂದು ರೀತಿಯಾದ ಪರಿಹಾರಗಳನ್ನು ಅಥವಾ ಒಂದು ಸಲಹೆಗಳನ್ನು ನೀಡೋದನ್ನು ನೀವು ಇಲ್ಲಿ ನೋಡಬಹುದು. ಹಾಗಾಗಿ ಟ್ರೆಡಿಷನಲ್ ಟ್ರಂಕ್ ಚಾನಲಿಗೆ ನೀವು ಈ ದಿನವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ನ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.